ಹಾಲೆಲೂಯ. ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆಯಲ್ಲಿ ಈ ವಾಕ್ಯವನ್ನು ವೀಕ್ಷಿಸುವಂತ ಎಲ್ಲ ಪರಿಶುದ್ಧ ದೇವಜನರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಮುಂಜಾನೆ ನಾವು ದೇವರ ವಾಕ್ಯವನ್ನು ಓದ್ಕೊಳ್ಳೋಣ. ಜ್ಞಾನೋಕ್ತಿ 28ನೇ ಅಧ್ಯಾಯ 20ನೇ ವಚನ. ವಾಕ್ಯ ಹೀಗೆ ಹೇಳ್ತದೆ: ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಅಂತ. ಹಲ್ಲೆಲೂಯಾ. ದೇವರವಾಗಿ ಹೇಳ್ತಾರೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಾವು ನಂಬಿಗಸ್ತರಾಗಿ ನಾವು ಜೀವಿಸುವಾಗ ಆಶೀರ್ವಾದ ನಮಗೆ ಉಂಟಾಗ್ತದೆ. ಆಶೀರ್ವಾದ ಪೂರ್ಣನು ಎಂಬುದಾಗಿ ನಾವು ಹೇಳ್ತೀವಿ. ಯಾರು ನಂಬಿಗಸ್ತರಾಗಿ ಜೀವಿಸ್ತಾರೋ ಅವರು ಆಶೀರ್ವಾದ ಒಂದೇ ಹೊಂದಿಕೊಳ್ತಾರೆ. ತಮಗೆ ಮಾತ್ರ ಆಶೀರ್ವಾದ ಅಲ್ಲ, ಮತ್ತೊಬ್ಬರಿಗೂ ಸಹ ಆಶೀರ್ವಾದವಾಗಿ ಅವರು ಜೀವಿಸ್ತಾರೆ. ಆದ್ರಿಂದ ನಾವು ಈ ಸಮಯದಲ್ಲಿ ಆದಿಕಾಂಡ 29ನೇ ಅಧ್ಯಾಯ 39ನೇ ಅಧ್ಯಾಯವನ್ನು ನಾವು ಓದ್ಕೊಳ್ಳೋಣ. ಅದರಲ್ಲಿ 2ನೇ ವಚನ ಹೀಗೆ ಹೇಳ್ತದೆ: ಯೆಹೋವನು ಯೋಸೇಫನ ಸಂಗಡ ಇದ್ದಿದ್ದರಿಂದ ಅವನು ಏಳಿಗೆಯಾಗಿ ಐಗುಪ್ತದವನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು ಎಂಬುದಾಗಿ. ನೋಡಿ, ಯೋಸೇಫನು ನಂಬಿಗಸ್ತನಾಗಿ ವೃದ್ಧಿಗೆ ಬಂದದ್ದು ಎಂಬುದಾಗಿ ಆಮೇಲೆ ನಾವು ವಾಕ್ಯ ಓದ್ತೀವಿ. ಆದುದರಿಂದ ಯೋಸೇಫನ ಸಂಗಡ ದೇವರಿದ್ದನು. ಯಾಕೆ ಯೋಸೇಫನ ಸಂಗಡ ದೇವರಿದ್ದನಂತ ಹೇಳಿದ್ರೆ, ಅವನು ನಂಬಿಗಸ್ತನಾಗಿ ದೇವರಿಗೆ ಜೀವಿಸಿದ್ದನು. ಇವತ್ತು ನಾವು ನೀವುಗಳು ನಂಬಿಗಸ್ತರಾಗಿ ನಾವು ಜೀವಿಸುವಾಗ ನಮ್ಮೊಂದಿಗೆ ಯೇಸು ಸ್ವಾಮಿ ಇರುವಂತದಕ್ಕೆ ಶಕ್ತನಾಗಿದ್ದಾನೆ. ಆದ್ದರಿಂದನೇ ಅವನು ಯೋಸೇಫನ ಸಂಗಡ ದೇವರು ಇದ್ದಿದ್ದ ಕಾರಣವಾಗಿ ಅವನು ಏಳಿಗೆ ಆದನಂತೆ. ಅವನು ಉದ್ಧಾರ ಆದನು, ಆಶೀರ್ವಸಲ್ಪಟ್ಟನು. ಮಾತ್ರವಲ್ಲ, ಇನ್ನೊಬ್ಬರಿಗೆ ಅವನ ಆಶೀರ್ವಾದವಾಗಿ, ಇನ್ನೊಬ್ಬರು ಯೋಸೇಫನ ನಿಮಿತ್ತವಾಗಿ ಆ ಪೌಟಿಫರನು ಏಳಿಗೆ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. 3ನೇ ವಚನಕ್ಕೆ ಬರುವಾಗ, ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮಾಡಿದ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಿದ್ದಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯವಿಟ್ಟು ಅವನನ್ನು ಸ್ವಂತ ಸೇವಕನನ್ನು ನೇಮಿಸಿಕೊಡು. ನೋಡ್ರಿ, ದೇವ್ರು ನಮ್ಮ ಸಂಗಡ ಇದ್ದಾನೆ, ಮಾತ್ರ ನಾವು ಕೈ ಹಾಕಿದ ಕೆಲಸ ಸಫಲಗೊಳಿಸ್ತಾನೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿದ್ರೆ ಸಾಕಲ್ಲ, ಮತ್ತೊಬ್ಬರಿಗೆ ಗೊತ್ತಾಗಬೇಕು, ಇನ್ನೊಬ್ಬರಿಗೆ ಗೊತ್ತಾಗಬೇಕು. ಅದು ಪೋಟಿಫೋರನಿಗೆ ಗೊತ್ತಾದ ಕಾರಣವಾಗಿ ಯೋಸೇಫನನ್ನ ಸ್ವಂತ ಸೇವಕನನ್ನಾಗಿ ಅವನು ಮಾಡಿಕೊಂಡು ನಿಮ್ದಾಗಿ ನಾವು ನೋಡ್ತೀವಿ. 4ನೇ ವಚನ ನಾವು ನೋಡ್ತಿದ್ದೇವೆ: ಇದಲ್ಲದೆ ದಣಿಯು ಅವನಿಗೆ ತನ್ನ ಮನೆಯ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. ನೋಡ್ರಿ, ಯಾವಾಗ ನಾವು ನಂಬಿಗಸ್ತರಾಗಿರ್ತೀವೋ, ಯಾವಾಗ ದೇವರು ನಮ್ಮ ಸಂಗಡಿರ್ತಾನೋ, ದೇವರು ನಮ್ಮನ್ನ ವೃದ್ಧಿ ತರ್ತಾನೋ, ಆಗ ಯೋಸೇಫನಿಗೆ ಈ ರೀತಿ ಆಶೀರ್ವಾದ ಕಂಡ ಕಾರಣವಾಗಿ ಪೋಟಿಫರನು ಅವನ ಮನೆ ಮೇಲೆಲ್ಲ ಅವನಿಗೆ ಏನ್ ಮಾಡುದು, ಪಾರುಪತ್ಯವನ್ನ ಕೊಟ್ಟು ಅವನ ಆಸ್ತಿ ಮೇಲೆಲ್ಲ ಅವನ ವಶಕ್ಕೆ ಒಪ್ಪಿಸಿದ್ರೆ ನೋಡ್ತೇವೆ. ಆದ್ರೆ ಅವನು ಯೋಸೇಫನು 5ನೇ ವಚನದಲ್ಲಿ, ಅವನು ಯೋಸೇಫನು ತನ್ನ ಮನೆಯ ಮೇಲೆ ಆಸ್ತಿಯ ಮೇಲೆ ಅಧ್ಯಕ್ಷನಾಗಿ ಇಟ್ಟಿದ್ದರಿಂದ ಯೆಹೋವನು ಯೋಸೇಫನ ನಿಮಿತ್ತ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು. ಮನೆಯಲ್ಲಾಗಲಿ ಹೊಲದಲ್ಲಾಗಲಿ ಅವನಿಗಿದ್ದ ಎಲ್ಲದರ ಮೇಲೆಯೂ ಯೆಹೋವನ ಆಶೀರ್ವಾದ ಉಂಟಾಯಿತು ಎಂಬುದಾಗಿ. ನೋಡಿ, ಖಂಡಿತವಾಗಿ ನಮ್ಮ ನಿಮಿತ್ತ ಇನ್ನೊಬ್ಬರಿಗೆ ಆಶೀರ್ವಾದವಾಗಬೇಕು. ನಾವು ಇನ್ನೊಬ್ಬರಿಗೆ ಆಶೀರ್ವಾದ ನಿಧಿಗಳಾಗಬೇಕು. ಪ್ರಿಯ ದೇವ್ರ ಮಕ್ಕಳೇ, ಇವನು ಏಳಿಗೆ ಆಗದಲ್ಲದೆ ಮತ್ತೊಬ್ಬರ ಏಳಿಗೆಯನ್ನ ನಾವು ನೋಡ್ತಿದ್ದೀವಿ. ಆದ್ರೆ ನಾವು ನೋಡುವಾಗ ಯಾವಾಗ ಅವನು ನಂಬಿಗಸ್ತರಾಗಿದ್ದನೋ, ನಂಬಿಗಸ್ತನು ಆಶೀರ್ವಾದ ಪೂರ್ಣ ನಮ್ಗೆ ನಾವು ನೋಡ್ತಾ ಇದ್ದೀವಿ. ಆದ್ರೆ ಈ ಒಂದು ಆದಿಕಾಂಡ 41ನೇ ಅಧ್ಯಾಯಕ್ಕೆ ನಾವು ಬರುವಾಗ, ಪ್ರಿಯ ದೇವರ ಮಕ್ಕಳೇ, ಅಲ್ಲಿ 45 ಮತ್ತು 46ನೇ ವಚನ ನಾವು ಓದುವಾಗ ಹೀಗೆ ಹೇಳ್ತದೆ: ಮತ್ತು ಫರೋನನು ಯೋಸೇಫನಿಗೆ ಸ್ವಪ್ನಾತ್ನೇಹ ಎಂದು ಹೆಸರಿಟ್ಟು ಓನ್ ಎಂಬ ಗುರುಪೀಠದ ಆಚಾರ್ಯನಾಗಿದ್ದ ಪೋಟಿಫರನ ಮಗಳಾದ ಅಸನಾತ್ ಎಂಬಾಕೆಯನ್ನು ಅವನಿಗೆ ಮದುವೆ ಮಾಡಿ ಕೊಟ್ಟನು. ಯೋಸೇಫನು ಐಗುಪ್ತ ದೇಶದ ಮೇಲೆ ಅಧಿಕಾರಿಯಾಗಿ ಹೊರಟನು. ಯೋಸೇಫನು ಐಗುಪ್ತ ದೇಶದ ಅರಸನಾದ ಫರೋನನ ಸನ್ನಿಧಿಯಲ್ಲಿ ನಿಂತಾಗ 30 ವರ್ಷದವನಾಗಿದ್ದನು. ಅವನು ಫರೋನನ ಸನ್ನಿಧಿಯಿಂದ ಹೊರಟು ಐಗುಪ್ತ ದೇಶದಲ್ಲೆಲ್ಲ ಸಂಚಾರ ಮಾಡಿದನು. ನೋಡಿ, ದೇವರು ಅವನನ್ನ ಆಶೀರ್ವದಿಸಿದನು. ಒಬ್ಬ ಅಧಿಕಾರಿಯನ್ನಾಗಿ ದೇವರು ಅವರ ಆಶೀರ್ವದಿಸಿದನು. ಅದೇ ರೀತಿಯಾಗಿ ನಾವು ದಾನಿಯೇಲನ ಕುರಿತಾಗಿ ನಾವು ನೋಡ್ತಿದ್ದೀವಿ. ದಾನಿಯೇಲ 6ನೇ 4ನೇ ವಚನದಲ್ಲಿ ನಾವು ನೋಡುವಾಗ, ದಾನಿಯೇಲನ ಮೇಲೆ ತಪ್ಪಿವರಿಸಿದ ಸಂದರ್ಭಗಳು ಹುಡುಕಿದರು, ಆದರೆ ತಪ್ಪಿವರಿಸತಕ್ಕ ಯಾವ ಸಂದರ್ಭವೂ ಯಾವ ತಪ್ಪು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು, ಅವನಲ್ಲಿ ಆಲಸ್ಯವಾಗ್ಲಿ ಅಕ್ರಮವಾಗ್ಲಿ ಸಿಕ್ಕಲಿಲ್ಲ. ನೋಡಿ, ಅವನು ನಂಬಿಗಸ್ತನಾಗಿದ್ದನಂತೆ. ಅವನು ನಂಬಿಗಸ್ತನಾದ ಕಾರಣವಾಗಿ ಈ 6ನೇ ಅಧ್ಯಾಯ 28ನೇ ವಚನ ಹೇಳ್ತದೆ: ಈ ದಾನಿಯೇಲನು ದಾರಿವೇಶನ ಆಳಿಕೆಯಲ್ಲಿಯೂ ಪಾರಸಿಯನ ಕೊರೆಷನ ಆಳಿಕೆಯಲ್ಲಿಯೂ ಘನವಂತನಾಗಿ ಬಾಳಿದನು ಎಂಬುದಾಗಿ. ನೋಡ್ರಿ,
ಆ ನಂಬಿಗಸ್ತನು ಆಶೀರ್ವಾದ ಪೂರ್ಣನು ಎಂದಾಗಿ. ಇವತ್ತು ನೀವು ನಂಬಿಗಸ್ತರಾಗಿ ದೇವರ ಮುಂದೆ, ಜನರ ಮುಂದೆ, ಕೊಡಲ್ಪಟ್ಟಂತ ಕೆಲಸಗಳ ಮುಂದೆ, ಜವಾಬ್ದಾರಿಗಳ ಮುಂದೆ ನಾವು ನಂಬಿಗಸ್ತರಾಗಿ ಕಾಣಿಸ್ಕೊಂಡ್ರೆ ನಾವು ಆಶೀರ್ವಾದ ಪೂರ್ಣರಾಗ್ತೀವಿ. ನಮ್ಗೆ ಆಶೀರ್ವಾದ, ನಮಗೆ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸುತ್ತೆ. ಪ್ರಿಯ ದೇವ್ರ ಮಕ್ಕಳೇ, ನಾವು ಅಪನಂಬಿಗಸ್ತರಾಗಿ ನಾವು ಕಾಣಿಸ್ಕೊಂಡ್ರೆ, ಸ್ವಲ್ಪವಾದ್ರಲ್ಲಿ ನಂಬಿಗಸ್ತರ, ದೊಡ್ಡದರಲ್ಲಿ ದೇವ್ರು ಇಡ್ತೀನಿ ಅಂತ ಸ್ವಾಮಿ ವಾಕ್ಯ ಹೇಳ್ತದೆ. ನಾವು ಸ್ವಲ್ಪ ವಿಷಯಗಳಲ್ಲೇ ನಾವು ಅಪನಂಬಿಗಸ್ತರಾಗಿ ಕಾಣಿಸ್ಕೊಂಡ್ರೆ ದೊಡ್ಡ ವಿಷಯದಲ್ಲಿ ನಮ್ಮನ್ನ ದೇವ್ರು ಹಿಡಿದಿಲ್ಲ. ಆದ್ದರಿಂದ ದೇವ್ರ ವಾಕ್ಯ ಹೇಳ್ತಾರೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣ ಅಂತ. ಈ ವಾಕ್ಯ ಕೇಳುತ್ತೆ, ನಾವುಗಳು ನಂಬಿಗಸ್ತರಾಗಿ ನಾವು ಜೀವಿಸೋಣ. ಖಂಡಿತ ಆಶೀರ್ವಾದ ನಮಗೆ ಯಾವತ್ತಿಗೂ ಇದ್ದೇ ಇರುತ್ತೆ, ಸಿಕ್ಕೇ ಸಿಗುತ್ತೆ. ದೇವ್ರು ನಮ್ಮನ್ನ ಅಭಿವೃದ್ಧಿ ಪಡಿಸ್ತಾನೆ. ಯೋಸೇಫನನ್ನ ಅಭಿವೃದ್ಧಿ ಪಡಿಸಿದಂತ ದೇವರು, ದಾನಿಯೇಲನನ್ನ ಅಭಿವೃದ್ಧಿ ಪಡಿಸಿದಂತ ದೇವರು ಇವತ್ತು ನಿನ್ನನ್ನು ಅಭಿವೃದ್ಧಿ ಪಡಿಸೋದು ಮಾತ್ರವಲ್ಲ, ನಮ್ಮನ್ನು ಆಶೀರ್ವದಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ನನ್ನನ್ನು ಮಾತ್ರವಲ್ಲ, ನಿಮ್ಮನ್ನು ಮಾತ್ರವಲ್ಲ, ನಮ್ಮ ನಿಮಿತ್ತವಾಗಿ ಮತ್ತೊಬ್ಬರಿಗೂ ಆಶೀರ್ವಾದವನ್ನ ಕೊಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ನಾವು ಮತ್ತೊಬ್ಬರಿಗೆ ಆಶೀರ್ವಾದ ನಿಧಿಗಳಾಗಿರ್ಬೇಕು. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ನಂಬಿಗಸ್ತರಾಗಿದ್ದೇವಾ? ಆಶೀರ್ವಾದ ಹೊಂದಿದ್ದೇವೆ? ನಂಬಿಗಸ್ತರಾಗಿ ನಾವು ಆಶೀರ್ವಾದ ಹೊಂದಿದ್ದೇವೆ? ನಮ್ಮನ್ನು ನಾವು ವಿಚಾರಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವರೇ, ಒಂದು ಮುಂಜಾನೆಯಲ್ಲಿ ಕೇಳಲ್ಪಟ್ಟಂತ ವಾಕ್ಯದ ಮೇಲೆ ನಾವು ತಗ್ಗಿಸ್ಕೊಳ್ತೇವೆ. ನಂಬಿಗಸ್ತನ ಆಶೀರ್ವಾದ ಪೂರ್ಣ ಅಂತ ನೀನು ವಾಕ್ಯ ಹೇಳ್ತದೆ. ನಾವೆಲ್ಲರೂ ನಂಬಿಗಸ್ತರಾಗಿ ಕಾಣಿಸ್ಕೊಂಡು ಸಹ ಮಾಡಪ್ಪ. ಲೋಕದ ವಿಷಯದಲ್ಲಾಗಿರ್ಬೋದು, ಆತ್ಮಿಕ ವಿಚಾರದಲ್ಲಾಗಿರ್ಬೋದು, ಸಭೆ ಕಾರ್ಯಗಳ ವಿಷಯದಲ್ಲಾಗಿರ್ಬೋದು, ಸೇವೆ ವಿಷಯದಲ್ಲಾಗಿರ್ಬೋದು, ನಾವು ನಂಬಿಗಸ್ತರಾಗಿ ಕಾಣಿಸ್ಕೊಳ್ಳುವಾಗ ನೀವು ನಮ್ಮನ್ನ ಕರ್ತನ ಉನ್ನತಿಗೆ ತರಲಿಕ್ಕೆ ಶಕ್ತನು, ಆಶೀರ್ವದಿಸಲಿಕ್ಕೆ ಶಕ್ತನು, ಆ ಆಶೀರ್ವಾದ ನಿಧಿಯಾಗಿ ನಾವು ನಿಲ್ಲುವಂತೆ ಸಹಾಯ ಮಾಡು. ನಮ್ಮ ನಿಮಿತ್ತವಾಗಿ ಅನೇಕರು ಆಶೀರ್ವಾದ ಹೊಂದಿಕೊಳ್ಳುವಂತೆ, ನಾವು ಆಶೀರ್ವಾದವಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ. ನಂಬಿಗಸ್ತರ ಕಾಣಿಸಿಕೊಳ್ಳಲು ಸಹಾಯ ಮಾಡು. ನಿನ್ನ ಒಂದು ಯೇಸು ನಾಮದ ತಂದೆ, ಆಮೆನ್.